ಕಾಂಗ್ರೆಸ್ನ ಜನಾಂದೋಲನ ಬೃಹತ್ ಸಮಾವೇಶಕ್ಕೆ ಇದೀಗ ಕ್ಷಣಗಣನೆ ಶುರುವಾಗ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಆಗಲಿಕ್ಕಿದೆ. ಅದರಲ್ಲೂ ದೋಸ್ತಿ ನಾಯಕರ ಈ ಪಾದಯಾತ್ರೆಗೆ ಕಾಂಗ್ರೆಸ್ ಜನಾಂದೋಲನದ ಟಕ್ಕರ್ ಕೊಡ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಕ್ಷಣಗಣನೆ ಶುರುವಾಗಿದೆ. ಸ್ವಲ್ಪತ್ರಲ್ಲೇ ಕಾಂಗ್ರೆಸ್ ನಾಯಕರು ವೇದಿಕೆ ಮೇಲಿರ್ತಾರೆ. ಸಿಎಂ ಡಿಸಿಎಂ ಮೈತ್ರಿ ನಾಯಕರ ಆರೋಪಗಳಿಗೆ ಉತ್ತರ ಕೊಡಲಿಕ್ಕಿದ್ದಾರೆ. ಅಬ್ಬರಿಸಲಿದ್ದಾರೆ ಸಿಎಂ ಈ ಸಂದರ್ಭದಲ್ಲಿ. ಜೊತೆಗೆ ಸುರ್ಜೇವಾಲಾ ಅವರು, ಸಿಎಂ ಡಿಸಿಎಂ, ಕೆಲ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಈ ಸಮಾವೇಶದಲ್ಲಿ. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಅವರಿಗೆ ಅದ್ದೂರಿ ವೆಲ್ಕಮ್ ಮಾಡಿಕೊಳ್ಬೇಕು ಅಂತೇಳಿ ಡ್ರೈ ಫ್ರೂಟ್ಸ್ ಹಾರವನ್ನು ಕೂಡ ಈಗಾಗಲೇ ರೆಡಿ ಮಾಡಿಕೊಂಡಿದೆ. ಅದ್ದೂರಿ ಸ್ವಾಗತ ಮಾಡಬೇಕು ನಮ್ಮ ನಾಯಕರಿಗೆ ಅಂಥೇಳಿ ಕಾರ್ಯಕರ್ತರು ರೆಡಿ ಮಾಡ್ಕೊಂಡಿದ್ದಾರೆ. ಅಷ್ಟಿಗೆಲ್ಲ ಲಕ್ಷಾಂತರ ಜನ ಈ ಸಮಾವೇಶದಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ. ಹಾಗಾಗಿ ಬರುವಂತಹ ಜನರಿಗೆ ಆಸನದ ವ್ಯವಸ್ಥೆ ಆಗಿದೆ. ಇನ್ನು ಕಾಂಗ್ರೆಸ್ನ ಹಗರಣಗಳ ಕುರಿತು, ಅದರಲ್ಲೂ ಮೂಡಾ ಸೈಟ್ ಹಂಚಿಕೆಯಲ್ಲಿ ಹಗರಣ ಆಗಿದೆ ಅನ್ನೋ ಆರೋಪದ ಮೇಲೆ ಪಾದಯಾತ್ರೆಯನ್ನ ಮಾಡ್ತಾ ಇದೆಯಲ್ಲ ಬಿಜೆಪಿ ಜೆಡಿಎಸ್ ನಾಯಕರು, ಇದಕ್ಕೆ ಕಾಂಗ್ರೆಸ್ ಜನಾಂದೋಲನದ ಮೂಲಕ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಮುಂದಾಗಿದೆ. ಮೂಡಾ ಆರೋಪಗಳಿಗೆ ಸಮಾವೇಶವನ್ನ ಮಾಡುವ ಮೂಲಕ ಸಿಎಂ ಉತ್ತರ ಕೊಡ್ತಾರೆ. ಈ ಸಮಾವೇಶವನ್ನ ವೈಯಕ್ತಿಕ ಪ್ರತಿಷ್ಠೆಯಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಮೈಸೂರಾಗಿರ್ಬೋದು, ಮಂಡ್ಯ, ಕೊಡಗು, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಸುತ್ತಮುತ್ತಲ ಜಿಲ್ಲೆ, ಮೈಸೂರಿಗೆ ಹೊಂದಿಕೊಂಡಂತಿರುವಂತಹ ಸುತ್ತಮುತ್ತಲ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರೋ ಸಾಧ್ಯತೆ ಇದೆ. ಸೊ ಬರುವಂಥವರಿಗೆ ಆಸನದ ವ್ಯವಸ್ಥೆ ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದೆಯಲ್ಲ ಸಿದ್ದರಾಮಯ್ಯನವರ ವಿರುದ್ಧ, ಅದಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಸಮಾವೇಶದಲ್ಲೇ ರೆಡಿ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶದಲ್ಲಿ ನಾಯಕರು ಬಿಜೆಪಿ ಜೆಡಿಎಸ್ನ ಒಂದು ಆರೋಪಗಳಿಗೆ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಯಾರ್ಯಾರು ಬರ್ತಾರೆ, ಪ್ರಮುಖವಾಗಿ ಯಾರ್ಯಾರು ಮಾತನಾಡ್ತಾರೆ, ಜೊತೆಗೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ, ಸಿದ್ಧತೆ ಹೆಂಗ್ಸಾಗ್ತಾ ಇದೆ? ಶರತ್, ಒಂದು ಸಮಾವೇಶ 3 ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಏನು ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡ್ತಾ ಇದ್ದಾರೋ ಅದಕ್ಕೆ ಮೈಸೂರಿನಲ್ಲೇ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಳೆದ 1 ವಾರದಿಂದಲೂ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಹೀಗಾಗಿ ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆ ಸಾಕ್ಷಿ ಆಗಲಿದೆ. ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಜನಾಂದೋಲನ ಸಮಾವೇಶವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿ ಈ ಹಿಂದೆ ಸಿದ್ದರಾಮೋತ್ಸವ ಯಾವ ರೀತಿಯಾಗಿ ನಡೆದಿತ್ತೋ ಅದೇ ರೀತಿ ಮುಂದುವರೆದಂತಹ ಒಂದು ಸಮಾವೇಶ ಅಂತಲೇ ಹೇಳ್ಬೋದು. 40 ವರ್ಷಗಳ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಜೀವನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಹಗರಣ ಆರೋಪ ಅವರು ಮತ್ತು ಅವರ ಕುಟುಂಬದ ವಿರುದ್ಧ ಬಂದಿರಲಿಲ್ಲ. ಆದರೆ ಈ ಬಾರಿ ದಾಖಲೆಗಳನ್ನು ಇಟ್ಕೊಂಡು ವಿಪಕ್ಷ ನಾಯಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಇದನ್ನ ಪ್ರಮುಖ ರಾಜಕೀಯ ಅಜೆಂಡಾವಾಗಿ ಕೂಡ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಂದಲೇ ಆ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದು. ಮೊದಲನೇದಾಗಿ ಈ ಮೂಡಾ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ರಾಜ್ಯದ ಜನರಿಗೆ ಸಂದೇಶವನ್ನ ಕಳಿಸುವಂತಹ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಸಮಾವೇಶ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರುಗಳು ಏನು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ 88ರಿಂದ ಇವತ್ತಿನವರೆಗೂ ಕೂಡ ಯಾವ್ಯಾವ ಪಕ್ಷದ ನಾಯಕರುಗಳು ಯಾವ ರೀತಿಯಾಗಿ ಮೂಡಾ ಹಗರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಮೂಡಾ ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಹಾಗೂ ಬಿಜೆಪಿ ರವಾನೆ ಮಾಡುವಂಥದ್ದು. 3ನೇ ಸಂದೇಶ ರಾಜ್ಯಪಾಲರಿಗೆ. ಈ ಹಿಂದೆ ಇಂತಹ ಒಂದು ಆರೋಪಗಳು ಬಂದಾಗ 2020ರಿಂದ ಇಲ್ಲಿವರೆಗೂ ಕೂಡ ಆದಂತಹ ರಾಜಕೀಯ ಬೆಳವಣಿಗೆಗಳು, ರಾಜ್ಯಪಾಲರು ಯಾರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ರು, ಯಾರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ರು ಅನ್ನುವಂಥದ್ದನ್ನ ಸುಲಭವಾಗಿ
ಹೇಳುವಂತ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಇಡೀ ಸರ್ಕಾರ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಇವತ್ತಿನ ಈ ಒಂದು ವೇದಿಕೆ ಮೈಸೂರಿನ ಜನಾಂದೋಲನ ಸಮಾವೇಶದ ವೇದಿಕೆ ಈ ಮೂರೂ ಕ್ಷಣಗಳು ಕೂಡ ಸಾಕ್ಷಿ ಆಗುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಆಗ್ತಾ ಇರುವಂತದ್ದು. ರಾಜ್ಯಪಾಲರು ಇದೇ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಗಣಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಲೋಕಾಯುಕ್ತರು ಕೇಳಿದ್ರು, ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕೇಳಿದ್ರು, ನಿರಾಣಿ ಅವರ ವಿರುದ್ಧ ಕೇಳಿದ್ರು, ಜೊಲ್ಲೆ ಅವರ ವಿರುದ್ಧ ಕೇಳಿದ್ರು. ಆದ್ರೆ ಇವರು ಯಾರ ವಿರುದ್ಧವೂ ಕೂಡ ಅವರು ತನಿಖೆ ಕೊಟ್ಟಿರಲಿಲ್ಲ. ಹೀಗಾಗಿ ಈಗ ಏಕಾಏಕಿ ನಮ್ಮ ವಿರುದ್ಧ ಈ ರೀತಿಯಾಗಿ ಮುಂದಾಗ್ತಿರುವಂಥದ್ದು ಇದು ರಾಜಕೀಯವೇ ಬಿಟ್ಟರೆ ಬೇರೆ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಆ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಒಂದು ವೇಳೆ ರಾಜ್ಯಪಾಲರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದರೆ ಇಂದಿನ ಹಳೆಯ ಪ್ರಕರಣಗಳೇನಿದ್ದಾವೆ ಅದನ್ನು ನಾವು ಕೆಣಕಬೇಕಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತಿನ ಮೈಸೂರಿನ ಒಂದು ಜನಾಂದೋಲನ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸುವಂಥ ಒಂದು ಸಾಧ್ಯತೆ ಇದೆ. ಶರತ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.